ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿಕೆ ಗಾನೂಸ್ ಕಿಚನ್. ಇವತ್ತು ನಾನು ತುಂಬಾ ಈಸಿಯಾಗಿ ಕುಕ್ಕರ್ನಲ್ಲಿ ಈ ಥರ ತಲೆ ಮಾಂಸ ಸಾರನ್ನ ಮಾಡ್ತಾಯಿದ್ದೀನಿ. ತಲೆ ಮಾಂಸ ಸಾರಿಗೆ ಮನೆಯಲ್ಲಿರುವ ಪದಾರ್ಥದಲ್ಲೇ ಮಸಾಲಾನ ರೆಡಿ ಮಾಡಿಕೊಂಡು ತುಂಬಾ ರುಚಿಯಾಗಿ ಮಾಡ್ಬೋದು. ಮೊದಲಿಗೆ ಈ ತಲೆ ಮಾಂಸ ಸಾರನ್ನ ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಈ ಥರ ಒಂದು ಚಿಕ್ಕ ಜಾರ್ನ ತಗೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಥರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ, 20 ಪೀಸ್ ಆಗೋಷ್ಟು ಸಿಪ್ಪೆ ಬಿಡಿಸಿದಂಥ ಬೆಳ್ಳುಳ್ಳಿ, ಈ ಥರ 2 ಪೀಸ್ ಆಗೋಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಪೀಸ್ ಆಗೋಷ್ಟು ಚಕ್ಕೆ, 2 ಲವಂಗ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು, ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ನೀರನ್ನ ಸೇರಿಸಿ ಮಸಾಲಾನ ರುಬ್ಬಿ ಈ ಥರ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸಾರನ್ನ ಮಾಡೋದಕ್ಕೆ ಈ ಥರ ಒಂದು ಕುಕ್ಕರ್ನ ತಗೊಂಡು ಸ್ಟವ್ನ ಆನ್ ಮಾಡಿ 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಕಾದ್ಮೇಲೆ ಅರ್ಧ ಇಡಿ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ಸೇರಿಸಿ ಮಿಕ್ಸ್ ಮಾಡ್ಕೊತ ಈರುಳ್ಳಿ ಎಲ್ಲ ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಆಲ್ರೆಡಿ ನಾವು ರುಬ್ಬಿರುವಂಥ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲಾನ ಸೇರಿಸ್ಕೊಂಡು ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತ ಈ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಆಲ್ರೆಡಿ ನಾನು 1 kg ಆಗೋಷ್ಟು ತಲೆ ಮಾಂಸನ ತಗೊಂಡು ಇದನ್ನ ಒಂದ್ಸರಿ ಕ್ಲೀನ್ ಮಾಡಿ 2ರಿಂದ 3 ಸತಿ ತೊಳೆದಿಟ್ಕೊಂಡಿದ್ದೀನಿ. ಮಾಂಸನ ಕುಕ್ಕರ್ಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಆಚಿ ಮಟನ್ ಮಸಾಲಾನ ಸೇರಿಸಿ ಈಗ ಒಂದ್ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 3ರಿಂದ 4 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ನಾನು ಮಟನ್ ಮುಳುಗೋಷ್ಟು ನೀರನ್ನ ಮಾತ್ರ ಸೇರಿಸ್ತಾ ಇದ್ದೀನಿ. ನಿಮ್ಗಿನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಸೇರಿಸ್ಕೋಬೋದು. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿನ ಸೇರಿಸಿ ಒಂದ್ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ 3ರಿಂದ 4 ವಿಷಲ್ ಬರೋ ತನಕ ಹಾಗೆ ಬಿಟ್ಟು ಪ್ರೆಷರ್ ಎಲ್ಲ ಹೋದ್ಮೇಲೆ ಈಗ ನೋಡಿ ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ. ನೋಡಿ ತಲೆ ಮಾಂಸ ಸಾರು ಈ ಥರ ರೆಡಿ ಆಗಿದೆ. ನೋಡಿದ್ರಲ್ಲೇ ಎಷ್ಟು ಈಸಿಯಾಗಿ ಮನೇಲಿರುವ ಪದಾರ್ಥದಲ್ಲೇ ಮಸಾಲಾನ ರೆಡಿ ಮಾಡಿಕೊಂಡು ಈ ಥರ ತಲೆ ಮಾಂಸನ ಮಾಡ್ಬೋದು ಅಂತ. ಬಿಗಿನರ್ಸು ಸಹ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈಗ ಈ ತಲೆ ಮಾಂಸ ಸಾರನ್ನ ಈ ಥರ ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ. ಹಾಗೆಯೇ ಯಾರಿಗೆಲ್ಲ ತಲೆ ಮಾಂಸ ಸಾರು ಮಾಡೋಕ್ಕೆ ಬರಲ್ವೋ ಈ ಥರ ತಲೆ ಮಾಂಸ ಸಾರನ್ನ ನೀವು ಮಾಡ್ಕೋಬೋದು. ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಸಿಂಪಲ್ಲಾಗಿ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.